ಅಬಾಬಾಬಾಬಾಬಾ, ಏನು ವಿಶಾಲ ಹೃದಯ ನಮ್ದು. ಮುಲ್ಲಾನ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಜಾತಿ ಯಾಕೆ? ವೀರೇಂದ್ರ ಹೆಗಡೆ ಅವರು ಮಾತ್ರ ಜೈನರು. ಆಲೋಚನೆಯ ಕ್ರಮ ಸತ್ತೋಗಿದ್ಯಾ ನಮ್ದು? ಏನಾಗಿದೆ ನಮ್ಮ ತಲೆಗೆ? ಏನು ತುಂಬಿಕೊಂಡಿದ್ದೀವಿ ತಲೆ ಒಳಗೆ? ಆಲೋಚನೆ ಮಾಡುವಟ್ಟು ನಮ್ಗೆ ಆ ಚಿಂತನೆಯ ಪ್ರಕಾರವೂ ಗೊತ್ತಿಲ್ವಲ್ಲ. ಮಿತ್ರ, ಯಾವಾಗ ಈ ವ್ಯಕ್ತಿನ ಬಳಸ್ಕೊಂಡು ಇವರು ಆಕ್ರಮಣ ಶುರು ಮಾಡಿದ್ರು, ಸೌಜನ್ಯನ ಹೆಸರು ತಗೊಂಡು ಬಂದರು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಈ ಹೋರಾಟಗಾರರು ಏನಿದ್ದಾರಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಆಗ್ರಹ ಇಲ್ಲಿರುವ ನಮ್ದೆಲ್ಲರದು ಇದೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೋ ಶಿಕ್ಷೆ ಆಗಬೇಕು. ಅದಕ್ಕೆ ಏನಾಗಬೇಕು? ಸೌಜನ್ಯ ಅವರ ಅಮ್ಮ ಇನ್ನೊಂದು ರಿಟ್ ಪಿಟಿಷನ್ನ ಕೊಡಬೇಕು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಸೌಜನ್ಯ ಅವರ ಅಮ್ಮ ಬರ್ತೀರಿ ಅಂತಾದ್ರೆ ನಾನು ನಿಮ್ಮೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಡ್ತೀನಿ. ಬರ್ತೀರಿ? ಎಲ್ಲರೂ ಬರ್ತೀರಿ? ಎಸ್, ವೆರಿ ಗುಡ್. ನಾನು ಮಾಧ್ಯಮಗಳ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಓಪನ್ ಚಾಲೆಂಜ್ ಏನು, ಆ ತಾಯಿನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಮ್ಮ, ಇದು ಬೀದಿಯಲ್ಲಿ ಮಾಡಬೇಕಾಗಿರೋ ಗಲಾಟೆ ಅಲ್ಲ. ಒಂದು ಹೆಣ್ಣು ಮಗಳು, ರೇಪ್ ಆದ ಹೆಣ್ಣು ಮಗಳ ಚಿತ್ರ ಕೂಡ ತೋರಿಸಬಾರ್ದು ಅಂತ ನಮ್ಮಲ್ಲಿ ನಿಯಮ ಇದೆ. ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳ ರೇಪ್ ಆಗಿದ್ದನ್ನು ಊರು ತುಂಬ ಈ ಥರ ಚರ್ಚೆ ಮಾಡ್ತಿರೋದು ಒಳ್ಳೇದಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಒಂದು ರಿಟ್ ಅರ್ಜಿ ಸಲ್ಲಿಸೋಣ. ನಮ್ಮ ಹತ್ರ ಇರೋ ಹೊಸದು ಮೊನ್ನೆ ಒಂದು ಆಡಿಯೋ ಬಂದಿದೆಯಲ್ಲ, ಆಕೆನ ಕಾರಿಗೆ ಹತ್ತಿಸ್ಕೊಂಡು ಹೋಗ್ತಿರೋದು ನಾನೇ ನೋಡಿದೆ ಅಂತ ಹೇಳಿರುವಂಥ ಆಡಿಯೋ ಬಂದಿದೆಯಲ್ಲ, ಇದೇ ಆಡಿಯೋ ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು, ಅವರನ್ನು ಕರ್ಕೊಂಡು ಹೋಗೋಣ. ಸುಪ್ರೀಂ ಕೋರ್ಟಿನ ಮುಂದೆ ನಿಂತ್ಕೊಳ್ಳೋಣ. ಮಿತ್ರ, ಇವತ್ತು ನಿರ್ಣಯ ಆಗಿಬಿಡ್ಲಿ. ನಾನು ಸಾಕ್ಷಿ ಇದೆ ಅಂತ ಜೇಬಲ್ಲಿ ಇಟ್ಕೊಂಡವ್ರು, ಮೊಬೈಲಲ್ಲಿ ಇಟ್ಕೊಂಡವ್ರು ಇದಾರಲ್ಲ. ನಾನು ಬೆಳತಂಗಡಿಯವ್ರನ್ನ, ಉಜಿರೆಯವ್ರನ್ನ ಕೇಳ್ತೀನಿ, ಒಂದ್ಸಲ ಮೊಬೈಲ್ ಕದ್ದು ಬಿಡ್ರಲ್ಲ. ಅದು ಮೊಬೈಲ್ ಕದ್ದು ಸ್ಟೇಷನ್ಗೆ ಕೊಟ್ಬಿಡಿ. ಸರ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ ಇದರಲ್ಲಿದೆ, ನಾವು ಗೆಲ್ತೀವಿ, ದಯವಿಟ್ಟು ಇದನ್ನು ಹುಡುಕಿ ಅಂತ ಹೇಳ್ರಲ್ಲ. ಮಿತ್ರ, ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಬಹುಶಃ ಇವತ್ತಿನ ನಿರ್ಣಯಗಳಲ್ಲಿ ಇದು ಒಂದು ಅಘೋಷಿತವಾದ ನಿರ್ಣಯ. ನಿಮ್ಮ ನಿರ್ಣಯ ಬೇರೆ, ಅವರು ಹೇಳ್ತಾರೆ. ಆದರೆ ನಾವು ಒಕ್ಕೊರಳಿನ ದನಿಯಿಂದ ನಿರ್ಣಯ ಮಾಡೋಣ. ಸೌಜನ್ಯ ಅವರ ಅಮ್ಮ ನಮ್ಮ ನೇತೃತ್ವ, ಆಕೆನ ಕರ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಎಲ್ಲ ವರದಿಗಳನ್ನು ಮುಂದಿಟ್ಟು ಮತ್ತೊಮ್ಮೆ ಈ ಕೇಸ್ ಓಪನ್ ಮಾಡಿಸೋಣ. ಅದು ಯಾರು ಸೌಜನ್ಯ ಹತ್ಯೆ ಮಾಡಿದಾರೋ ನೋಡೇ ಬಿಡೋಣ. ಈಗೇನು ಹೇಳ್ತಾರೆ ಗೊತ್ತಾ? ನಮಗೆ ನ್ಯಾಯದ ಮೇಲೆ ನಂಬಿಕೆ ಇಲ್ಲ. ಮತ್ತು ನ್ಯಾಯ ಎಲ್ಲಾಗಬೇಕು? ಬೀದಿಯಲ್ಲಾಗಬೇಕು. ಆ ಬೀದಿಯಲ್ಲಾಗೋ ನ್ಯಾಯದ ಮೇಲೆ ಇವರಿಗೆ ನಂಬಿಕೆ. ಮತ್ತು ಆ ಬೀದಿಯಲ್ಲಾಗೋ ನ್ಯಾಯ ಹೆಂಗಿರುತ್ತೆ ಗೊತ್ತಾ? ಹೊಲಸು ಪದಗಳಿಂದ ಒಬ್ಬರನ್ನು ನಿಂದಿಸಿ ನ್ಯಾಯ ತಗೊಳ್ಳೋದು ನ್ಯಾಯ ಅಂತಾರೇನ್ರಿ? ಯಾವಾಗ ಸೌಜನ್ಯ ಪ್ರಕರಣ ಈ ಹಿಂದುತ್ವವಾದಿಯ ಮೂಲಕ ತೆಗೆದುಕೊಂಡು ಹೋಗಿದ್ದು ಹಳ್ಳ ಹಿಡಿಲಿಕ್ಕೆ ಶುರುವಾಯಿತೋ, ಸಾಕಾಗಲಿಲ್ಲ ಅಂತ ಗೊತ್ತಾಯಿತು, ಇವ್ರು ಏನು ಮಾಡಿದ್ರು ಗೊತ್ತಾ? ನಿಧಾನವಾಗಿ ಸ್ವಲ್ಪ ಬುದ್ಧಿಮತ್ತೆ ಇವನಿಗಿಂತ ಜಾಸ್ತಿ ಇರೋ ಮತ್ತೊಬ್ಬನನ್ನು ಎಳ್ಕೊಂಡು ಬಂದರು. ಕರ್ಕೊಂಡು ಬಂದು ಸೇರಿಸಿ ದಿನ ಬೆಳಗಾದರೆ ಮಾತನಾಡ್ಲಿಕ್ಕೆ ಹಚ್ಚಿದ್ರು. ಸೌಜನ್ಯನನ್ನು ಪಕ್ಕಕ್ಕಿಟ್ಟರು. ದಿನ ಬೆಳಗಾದರೆ ಹೊಸದೊಂದು ಕತೆ ತಗೊಂಡು ಬಂದರು. ನಾವು ಮೊದಲು ಸೌಜನ್ಯನಿಗಾಗಿ ಹೋರಾಟ ಅಂತ ಮಾಡ್ತಿದ್ದವರು ಆ ಹೊಸ ಕಥೆಗಳನ್ನು ನಂಬ್ತಾ ಹೋದ್ವಿ. ಧರ್ಮಸ್ಥಳದಲ್ಲಿ ಯಾರೇ ಸತ್ರು ಅದನ್ನು ಮಾಡಿಸಿದವರು ದೊಡ್ಡ ಮನೆಯವರು, ಯಾರು ಮಾಡಿಸಿದ್ರು ದೊಡ್ಡವರು. ಧರ್ಮಸ್ಥಳದಲ್ಲಿ ಯಾರೇ ತೀರಿಕೊಂಡ್ರು, ಯಾರೇ ಹೋದ್ರು, ನೆನ್ನೆ ನನ್ನ ಹತ್ರ ಬಂದು ಹೇಳಿದ್ದ ಸಾಕ್ಷಿ ಹೇಳ್ತೀನಿ ಅಂತ ಇವತ್ತು ಸಾಯಿಸ್ಬಿಟ್ರು. ನೋಡಿದ್ರಾ? ಹಿಂಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾವು ನಂಬ್ತಾ ಹೋದ್ವಿ. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ, ಈ ವ್ಯಕ್ತಿಯಿಂದಲೂ ಕೂಡ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ತಾವು ಅನ್ಕೊಂಡಂತೆ ಧರ್ಮಸ್ಥಳವನ್ನ ಅಥವಾ ದಕ್ಷಿಣ ಕನ್ನಡವನ್ನ ಲೆಫ್ಟಿಸ್ಟ್ ಲಿಬರಲ್ಗಳ ಅಡ್ಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಇವ್ರು ಕೊನೆಗೆ ಮೊರೆಗೆ ಹೋಗಿದ್ದು ಯಾರಿಗೆ ಗೊತ್ತಾ? ಸ್ವತಃ ಇವರುಗಳೇ ಬೀದಿಗೆ ಬಂದಿಳಿದ್ರು. ಇನ್ನು ಇವ್ರನ್ನ ನಂಬಲಿಕ್ಕೆ ಆಗೋದಿಲ್ಲ ಅಂತ ಬೀದಿಗೆ ಬಂದಿಳಿದ್ರು. ಒಬ್ಬರಾದ್ಮೇಲೆ ಒಬ್ಬರು ಬಂದರು. ಸ್ಟ್ಯಾನ್ಲಿ ಬಂದ ನಂತರ ಎಲ್ಲಿವರೆಗೂ ಕೆಲವು ಪತ್ರಕರ್ತರು ಬಂದರು. ಲೆಫ್ಟಿಸ್ಟ್ ಲಿಬರಲ್ಗಳ ಪ್ರಮುಖರಾಗಿರುವಂಥ ಕೆಲವು ವಕೀಲರು ಬಂದರು. ಎಲ್ಲರೂ ತಾವಾಗಿ ನಿಂತರು. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ಅಜ್ಜಿಯ ಪ್ರಕರಣ ನಡೀತಲ್ಲ, ಸೆಂಥಿಲ್ ಹೆಸರನ್ನು ಅವ್ರು ಹೇಳಿ ಆಯ್ತು. ಆ ಸೆಂಥಿಲ್ನ ಬಳಸ್ಕೊಂಡು ದೆಹಲಿನಲ್ಲಿ ಈ ಅಜ್ಜಿ ಏನ್ ಮಾತನಾಡಬೇಕು, ಯಾವ ಕಥೆಯನ್ನು ಕಟ್ಟಬೇಕು ಎನ್ನುವಂತ ಎಲ್ಲ ಡೀಟೇಲ್ಗಳನ್ನ ಅವರು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿದ್ರು ಅಂತ ಅವ್ರು ಹೇಳಿರೋ ಆರೋಪಗಳನ್ನು ಇವತ್ತು SIT ಚರ್ಚೆ ಮಾಡಲಲ್ಲ.
SIT ಗುಂಡಿ ತೋಡ್ಲಿಕ್ಕೆ ಸಿದ್ಧವಾಗಿದೆ ಅಂತಂದ್ರೆ ಇವ್ರು ಎಲ್ಲಿಗೆ ಹೋದ್ರು ಅಂತ ಟ್ರಾವೆಲ್ ಪ್ಲಾನ್ ಅನ್ನು ನೋಡ್ಲಿಕ್ಕೆ SIT ಹತ್ರ ಸಾಧ್ಯ ಆಗೋದಿಲ್ವಾ? ಮಾಡ್ಲಿ SIT. ಇವ್ರು ಈ ಪ್ರಕರಣ ಯಾವಾಗ ಆಯ್ತೋ ಎಲ್ಲ ಲೆಫ್ಟಿಸ್ಟ್ಗಳು ಬೀದಿಗೆ ಬಂದ್ರು, ಇಸ್ಲಾಮಿಸ್ಟ್ಗಳು ಬೀದಿಗೆ ಬಂದ್ರು, ಇವ್ಯಾಂಜಲಿಸ್ಟ್ಗಳು ಬೀದಿಗೆ ಬಂದು ಇವತ್ತಿನ ಫೈಟ್ ಪೂರ್ತಿ ಅವ್ರು ಮಾಡಲಿಕ್ಕೆ ನಿಂತಿದ್ದಾರೆ. ಮಿತ್ರರೆ, ಒಂದು ಹಂತದಲ್ಲಂತೂ ಇವ್ರು ಎಷ್ಟು ಕೈ ಚೆಲ್ಲಿ ಬಿಟ್ರು ಅಂತಂದ್ರೆ ಸ್ವತಃ SDPI ಬೀದಿಗೆ ಬಂದು ಮುಸಲ್ಮಾನರೇ ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಅದು ಪ್ರತ್ಯಕ್ಷ ತೋರಿಸಿಕೊಳ್ಳುವ ಮಟ್ಟಿಗೆ ಆಗಲೂ ನಮಗೆ ಅರ್ಥ ಆಗಲಿಲ್ಲ. ನನಗೊಬ್ಬ ಮಿತ್ರ ಮೆಸೇಜ್ ಹಾಕಿದ, SDPI ಇವರು ಹೋರಾಟಕ್ಕೆ ಬಂದರು, ಇನ್ನು ನಾವು ಹೋರಾಟಕ್ಕೆ ಬರಲಿಲ್ಲ ಅಂದರೆ ಏನರ್ಥ? ನಾನು ಅನ್ಕೊಂಡೆ ನಮ್ಮ ಪರವಾಗಿ ಮಾತನಾಡ್ತಿದ್ದಾನಂತ. ಇಲ್ಲ, ಅವ್ರ ಪರವಾಗಿ ಮಾತನಾಡ್ತಿದ್ದಾನೆ. SDPI ಅವರು ಬಂದಾಯ್ತು ಅಂತ ನಾನಂದೆ, ಇನ್ಮೇಲೆ ನೀನು ಮೆಸೇಜ್ ಮಾಡಿದ್ರೆ ಕಪಾಳಕ್ಕೆ ಹೊಡಿತೀನಿ, ನಿನ್ನನ್ನು ನನ್ನ ಗ್ರೂಪಿನಿಂದ ಅನ್ಫ್ರೆಂಡ್ ಮಾಡ್ತೀನಿ ಅಂತ. ಅವತ್ತು ಅನ್ಫ್ರೆಂಡ್ ಮಾಡಿ ಬ್ಲಾಕ್ ಮಾಡಿದವರನ್ನ ಇನ್ನೂ ಅನ್ಬ್ಲಾಕ್ ಮಾಡಲಿಲ್ಲ, ಮಾಡೋದೂ ಇಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ಕೈಗೆ ರಾಖಿ ಕಟ್ಟಿಕೊಂಡು ಈ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದ ನಿನ್ನನ್ನು ನಾನು ಫ್ರೆಂಡಾಗಿ ಇಟ್ಕೊಳ್ಳೋಕ್ಕಿಂತ ಒಬ್ಬ ಪ್ರಾಮಾಣಿಕ ಸಾಮಾನ್ಯ ವ್ಯಕ್ತಿ ನನ್ನ ಜೊತೆ ಇರೋದು ಬಹಳ ಒಳ್ಳೆಯದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಮಿತ್ರರೇ, ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಇದು. ನಮ್ಮ ಪ್ರಹಾರ ಆಗಬೇಕಾಗಿರೋದು ಅಲ್ಲಿ ಅಂತ. ಇವತ್ತು ಇದರಿಂದ ಇರುವಂಥ ಅಷ್ಟೂ ಷಡ್ಯಂತ್ರವನ್ನು ಹೊರಗೆ ಎಳಿದೇ ಹೋದರೆ ಇದು ಬಹಳ ಗಂಭೀರವಾದ ಸ್ಥಿತಿಯನ್ನು ತಲುಪುತ್ತೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.